ಕ್ಯಾಪ್ಟನ್ ಆಫ್ ದ ಶಿಪ್ ಒಂದೆರಡು ಮಾತಾಡೋಣ. ತುಂಬಾ ಬಿಸಿ ಆಗ್ತಾ ಇದೆ. ಏನಿಲ್ಲ. ಫಸ್ಟ್ ಆಫ್ ಆಲ್ ರಾಕ್ಲೈನ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ತರ ಒಂದು ಇನಿಷಿಯೇಟಿವ್, ಅವ್ರದೇ ಇನಿಷಿಯೇಟಿವ್ ಇದು, ಈ ತರ ಮಾಡ್ಬೇಕು ಅಂತ ಹೇಳಿ ಅಂತ ಟೆಕ್ನಿಷಿಯನ್ಸ್ ನ ಗುರ್ಸೋದು. ಅದು ತುಂಬಾ ಕಮ್ಮಿ ಜನ ಪ್ರೊಡಕ್ಷನ್ ಹೌಸ್ಗಳು ನಾನು ನೋಡಿರೋದು. ಇದಕ್ಕೆ ಹಿಂದೆ ನಾನು ಮಾಡಿದಾಗ ತೂಗ್ದೀಪ ಪ್ರೊಡಕ್ಷನ್ಸ್ ಮಾಡಿದಾಗ, ಅವಾಗ ಬಾಸದ ಕೆಲಸ ಮಾಡಿದಾಗ ಅಲ್ಲಿ ನೋಡಿದೀನಿ ಟೆಕ್ನಿಷಿಯನ್ಸ್ ನ ಗುರ್ಸೋದು, ಅವ್ರಿಗೆ ಅಂತ ಏನಾರು ಮಾಡ್ಕೊಡೋದು ಅಂತ. ಅದು ಬಿಟ್ರೆ ನಾನು ಫಸ್ಟ್ ಟೈಮ್ ಅಣ್ಣನ ಜೊತೆ ವರ್ಕ್ ಮಾಡ್ತಿದ್ರೆ ಇವ್ರು ಯಾವಾಗಿಂದ ಫಸ್ಟ್ ಕತೆ ನಾವು ಶುರುವಾದಾಗಿಂದ ಟೆಕ್ನಿಷಿಯನ್ಸ್ ಕೊಡೋ ರೆಸ್ಪೆಕ್ಟ್ ಅದು ಕೊಡ್ತಾನೆ ಇದ್ರು. ಅದು ಎಸ್ಪೆಷಲಿ ರೈಟರ್ಸ್ಗೆ. ಯಾಕಂದ್ರೆ ಇವತ್ತು ನಮಗ್ ಗೊತ್ತು ಎಷ್ಟು ಕೊರತೆ ಇದೆ. ಕೊರತೆ ಯಾಕಿದೆ ಅಂತಂದ್ರೆ ಎಷ್ಟೋ ಜನ ನಮ್ಮ ರೈಟರ್ಸ್ ತೆಲುಗು ಕೆಲಸ ಮಾಡ್ತಿದ್ದಾರೆ, ತಮಿಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಹಿಂದಿಗೂ ಕೆಲಸ ಮಾಡ್ತಿದ್ದಾರೆ. ಏನು ಅಂತಂದ್ರೆ ಅವ್ರಗಳಿಗೆ ಏನು ಅಂದ್ರೆ ಅನ್ಕೊಂಡಿದ್ ನಮ್ಗೆ ಇಲ್ಲಿ ಫಿನಾನ್ಷಿಯಲ್ ಎಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಾಗೋಯ್ತು ನಮ್ಮಲ್ಲಿ, ನಮ್ ಫಾಲ್ಟ್ಗಳೇನು ಅಂದ್ರೆ ರೈಟರ್ ಆಗಿದ್ದವರು ಒಂದ್ ಫಿಲಮ್ ಎರಡು ಫಿಲಮ್ ನಾವು ರೈಟಿಂಗ್ ಆಗ್ತಿದ್ದಂಗೆ ಡೈರೆಕ್ಟರ್ ಆಗಿ ಮತ್ತೆ ಬರ್ಡನ್ ಜಾಸ್ತಿ ಮಾಡ್ಕೊಂತ ಇದೀವಿ. ಮೊದ್ಲು ಹೆಂಗಿತ್ತು ಅಂದ್ರೆ ಯಾರು ಪುಟ್ಟಣ್ಣ ಸರ್, ಸಿದ್ಲಿಂಗಯ್ಯ ಸರ್ ಮಾಡ್ಬೇಕಾರೆ ಒಂದ್ ಕಾದಂಬರಿ ತಗೊಂಡ್ಬರೋರು, ಅದನ್ನ ಒಂದ್ ರೈಟರ್ ಯಾರೋ ಚಿ ವಿಜಯಶಂಕರ್ಗೋ ಯಾರೋ ಕೊಟ್ಟು ಒಂದ್ ಮಾಡ್ಸೋರು, ಅಲ್ಲಿಂದ ಒಂದ್ ಡೈರೆಕ್ಟರ್ ಕೈ ಬರೋದು. ಸೊ 3 ವರ್ಷ ಆಗೋದು. ಈಗ ಅದನ್ನೇ ನಾನು ಫಾಲೋ ಮಾಡಿದೆ. ಓಕೆ, ಜಡೇಶ್ ಒಂದು ಕತೆ ತಗೊಂಡ್ ರೆಡಿ ಮಾಡೋಣ ಅಂತಂದ್ರೆ ಒಂದು ಸ್ಟೋರಿಯಾಗಿ ಜಡೇಶ್ ಶುರು ಮಾಡಿದ್ರು, ಒಂದು ಡೈಲಾಗ್ ವೈಸಲ್ಲಿ ಮಾಸ್ತಿ ಶುರು ಮಾಡಿದ್ರು. ಸೊ ಎಲ್ಲಾರ್ಗು ಅವ್ರು ಸಿಗೋ ಕ್ರೆಡಿಟ್ 100% ಆ ಕ್ರೆಡಿಟ್ ಸಿಕ್ಕೇ ಸಿಗುತ್ತೆ. ಸೊ ಇದ್ರಲ್ಲಿ ತುಂಬಾ ದೊಡ್ಡದಿದೆ. ಒಂದು ಎಲ್ಲಾರ್ಗು ಹಂಚೋಷ್ಟು ಕ್ರೆಡಿಟ್ ಇರುತ್ತೆ. ಎಲ್ಲ ನಾವೇ ಮಾಡ್ಕೋಬೇಕು ಅಂತ ಅಲ್ದೇನೆ ಅವ್ರವ್ರ ಜವಾಬ್ದಾರಿ ಕೊಟ್ಟಾಗ ಕೆಲಸ ಈಸಿ ಆಗುತ್ತೆ, ಸಿನಿಮಾ ಚೆನ್ನಾಗುತ್ತೆ ಅನ್ನೋದು ನಮ್ಗೆ ಈ ಸಿನಿಮಾಯಿಂದ ಶುರುವಾಗಿದೆ ಅಷ್ಟೇ. ಸರ್ ಸೆಕೆಂಡ್ ಸರ್ 3 ಕ್ಯಾಪ್ ಇಷ್ಟೊಂದು ಮಳೆ ಬರ್ತಿದೆ, ಇನ್ನು ಜಾಸ್ತಿ ಕಾಲ ಇರುತ್ತೆ, ಜಾಸ್ತಿ ಮಳೆ ಬರುತ್ತೆ. ಅಲ್ಲ, ಈ ಸಿನಿಮಾ ಮಾಡಕ್ ಕಾರಣ ಮೇನ್ ಯಾರು ಅಲ್ಲ, ಅಣ್ಣನೇ. ಅವರಿಂದಾನೇ ಸಿನಿಮಾ ಆಗಿದ್ದು. ಆಕ್ಚುಲಿ ನಾನು ಈ ಸಿನಿಮಾ ಮುಂಚೆ ಬೇರೆ ಸಿನಿಮಾಗೆಲ್ಲ ಓಡಾಡ್ತಾ ಇದ್ದೆ, ಅದಿನ್ನೂ ಆಗಿರ್ಲಿಲ್ಲ. ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ, ಬಾಯ್ ಸಿನಿಮಾ ಮಾಡು ಅಂದ್ಬಿಟ್ಟು ತರುಣ್ ಸರ್ ಹೇಳಿ, ಅಣ್ಣ ಫೋನ್ ಮಾಡಿ ಸುರೇಶ್ ಬರ್ತಾರೆ ಮಾತಾಡು ಅಂತ ಹೇಳಿ ಸಿನಿಮಾ ಕೊಡ್ಸಿದ್ರು. ಅಂಡ್ ತರುಣ್ ಸರ್ ಅಷ್ಟೇ ಬಂದ ತಕ್ಷಣ ಸಿನಿಮಾ ಕೊಡ್ಲಿಲ್ಲ, ಬಂದ್ ನನ್ಗೆಲ್ಲ ಕತೆ ಹೇಳಿ ಲುಕ್ ಟೆಸ್ಟ್ ಮಾಡಿ ಆಮೇಲೆ ಫೈನಲೈಸ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಅಣ್ಣಂಗೆ ತುಂಬಾ ಥ್ಯಾಂಕ್ಸ್. ಅವ್ರ ಇಲ್ದರೆ ಈ ಸಿನಿಮಾ ಆಗ್ತಾ ಇರ್ಲಿಲ್ಲ, ಈ ಸಿನಿಮಾ ಕಂಪ್ಲೀಟ್ ಆಗ್ತಾ ಇರ್ಲಿಲ್ಲ. ಅಂಡ್ ತರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಅವರು ತುಂಬಾ ಹೇಳ್ಕೊಟ್ಟು ಮಾಡಿಸಿದ್ರು ನನ್ಗೆ. ಅಂಡ್ ರಾಕ್ಲೈನ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸರ್ಪ್ರೈಸ್ ಗಿಫ್ಟ್ ಇದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನನ್ನ ಬೇರೆ ವಿಷಯಕ್ಕೆ ಬಾ ಅಂತ ಕರೆದಿದ್ರು, ಅದು ಈ ರೀತಿ ಸರ್ಪ್ರೈಸ್ ಆಯ್ತು. ಅಂಡ್ ಅಣ್ಣ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಯಾಕಂದ್ರೆ ಅವರಿಂದನೇ ಇವತ್ತು ನಾನು ಇಲ್ಲಿ ಕೂತಿರೋದು, ಇಷ್ಟೊಂದು ಸ್ಟ್ರಾಂಗ್ ಆಗಿ ಕೂತಿರೋದು ಅವರಿಂದಾನೆ. ಅಂಡ್ ಥ್ಯಾಂಕ್ ಯು ಅಲ್ಲ ಸುಮಾರು ಜನಕ್ಕೆ ಗೊತ್ತಿಲ್ಲ. ಸುಮಾರು ಜನಕ್ಕೆ ಗೊತ್ತಿಲ್ಲ ಸೂರಜ್ದು. ಅವನೀಗ ಅದೇ ಹೇಳ್ತಿಲ್ಲ, ಏನಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಅಂತ. ಇಲ್ಲ ಇವ್ರ ಸಂಸ್ಥೆಯಿಂದ ಸುಮಾರು ಜನ, ನಮ್ಮ ತಂದೆ ಕಾಲದಲ್ಲಿ ಇರ್ಬೇಕಾದ್ರೆ ಸುಮಾರು ಜನ ಕೆಲಸ ಮಾಡೋದು ಅದು ಇವ್ರ ಸಂಸ್ಥೆಯಿಂದ. ಮೀಸೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡ ನಿರ್ಮಾಪಕರು, ಮಗ ಅವ್ನು ಹೇಳ್ತಾರ ಸುಮ್ನೆ ತುಂಬಾ ಚಿಕ್ಕ ಮಾತು, ಅವ್ನು ತುಂಬಾ ದೊಡ್ಡದು. ಲೆಕ್ಕ ತಗೋಬೇಕು ಸುಮಾರು. ಸಿನಿಮಾದಲ್ಲಿ ಲುಕ್ ವೆರಿ ಪ್ರಾಮಿಸಿಂಗ್. ಹೌದು, ಒಂದು ಒಳ್ಳೆ ಇಂಟೆನ್ಸ್ ರೋಲ್ ಮಾಡಿದ್ವಿ. ಹೌದು, ಸೊ ನಿಮ್ಮನ್ನ ನೀವು ರಿಲೀಸ್ ಟೈಮ್ ನೋಡ್ಕೊಂಡಾಗ ಸ್ಕ್ರೀನ್ ಮೇಲೆ ಏನ್ ಅನ್ಸುತ್ತೆ? ಅಲ್ಲ, ಈ ಲುಕ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಲುಕ್ ವೈಸ್ ಎಲ್ಲ ತರುಣ್ ಸರ್ ಡಿಸೈಡ್ ಮಾಡಿದ್ರು. ಅದಕ್ಕೆ ಫಸ್ಟ್ ಲುಕ್ ಟೆಸ್ಟ್ ಕೂಡ ಮಾಡಿದ್ರು. ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಖುಷಿ ಅನ್ಸ್ತು. 2 ತರ ಶೇಡ್ ಇದೆ, ಒಂದು ಫುಲ್ ಶೇವ್ ಬ್ರಾಹ್ಮಣ ಲುಕ್, ಇನ್ ಸೆಕೆಂಡ್ ನೋಡಿದ್ರ ನೀವೇ. ಸೊ ಚೆನ್ನಾಗಿತ್ತು. ಅಲ್ಲ, ಇನ್ನೊಂದು ಹೇಳ್ಬಿಡ್ತೀನಿ, ಯಾರಿಗೂ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗಿ ಕಾಲ್ ಇದ್ ಮಾಡ್ಕೊಂಡ್ ಆದ್ಮೇಲೂ ಕೂಡ ಕ್ಲೈಮ್ಯಾಕ್ಸ್ ಬಂದ್ ಮಾಡ್ಕೊಟ್ಟ. ಅದು ಡೆಡಿಕೇಶನ್ ಅಂತ. ಯಾರು ಮಾಡೋಲ್ಲ, ಎಲ್ಲ ಕುಗ್ಗೋಗ್ತಾರೆ ಯೂಶುವಲ್, ಏನ್ ಹಿಂಗ ಆಗೋಯ್ತಲ್ಲ ಅಂತ. ಬಟ್ ಆದ್ರೂ ಕ್ಲೈಮ್ಯಾಕ್ಸ್ ಬಂದ್, ಇಲ್ಲ ನಾನು ಬಂದ್ ಮಾಡ್ತೀನಿ, ನಂಗೆ ಸ್ವಲ್ಪ ನೀನೇನ್ ತಲೆ ಕೆಡ್ಸ್ಕೊಬಿಡ. ಆಕ್ಚುಲಿ ಒಂದಿನ ತರುಣ್ ಆಗ್ಲಿ ಅಣ್ಣ ಆಗ್ಲಿ ಅವ್ರು ತುಂಬಾ ಸಪೋರ್ಟ್ ಕೊಟ್ಟರು. ಇಲ್ಲ ಅವನ್ನೇ ಮಾಡ್ಬೇಕು. ಯಾಕಂದ್ರೆ ನಾನು ಹಾಸ್ಪಿಟಲ್ ಇದ್ದಾಗ ಹೇಳ್ಬೋದು, ಅಪ್ಪ ಇನ್ನು ಕ್ಲೈಮ್ಯಾಕ್ಸ್ ಇದೆ, ಬೇಗ ರೆಡಿ ಆಗ್ಬಾ ಅಂತ. ಕ್ಲೈಮ್ಯಾಕ್ಸ್ ಮುಂಚೆ ಆಗಿರೋದು, ಕ್ಲೈಮ್ಯಾಕ್ಸ್ ಅದು ಕೂಡ ಆದ್ಮೇಲೆ ಡಾಕ್ಟರ್ ಪರ್ಮಿಷನ್ ತಗೊಂಡು ಈ ಕೇಮ್ ಅಂಡ್ ಇಟ್ ಕ್ಲೈಮ್ಯಾಕ್ಸ್ ಆಸ್ ವೆಲ್ ಆಸ್ ಡಬ್ಬಿಂಗ್. ಒನ್ ಡೇ ಸಪೋರ್ಟ್ ತಗೊಂಡ್ವಿ. ಬಟ್ ಸ್ಟಿಲ್ ಅಂದ್ರೆ ಅವ್ರು ನಿಂತ್ಕೊಳಕ್ಕೆ ಆಗಲ್ಲ. ಬಟ್ ಅಂದ್ರೂ ಕೂಡ ಒಂದ್ ಲೆಕ್ಕಲ್ಲೇ ಮೇಕಪ್ ಗಿಪ್ ಎಲ್ಲ ಹಾಕ್ಸಿ, ಎಲ್ಲ ಕ್ಲೋಸ್ ಶಾರ್ಟ್ಸ್ ವಿತ್ ಡೈಲಾಗ್ ಮಾಡ್ಯುಲೇಷನ್ ಎಲ್ಲಾನು ಮಾಡಿ ಡಬ್ಬಿಂಗ್ ಕೂಡ ಅಲ್ಲಿ ಫಸ್ಟ್ ನಾವು ಮೈಸೂರು ಟ್ರೈ ಮಾಡಿದ್ವಿ ಡಬ್ಬಿಂಗ್ ಮಾಡಿಸ್ಬೇಕು ಅಂತ. ಬಟ್ ಅಲ್ಲಿ ಸ್ಟುಡಿಯೋ ಸ್ವಲ್ಪ ಕಂಫರ್ಟಬಲ್ ಇಲ್ಲ. ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಹೀಗೆ ಅವ್ರು ಬಂದು ಮತ್ತೆ ಇಲ್ಲಿ ಡಬ್ಬಿಂಗ್ ಮಾಡ್ಕೊಟ್ಟು
ಕಾರ್ ಟ್ರಾವೆಲ್ ಮಾಡಂಗೂ ಇರ್ಲಿಲ್ಲ. ಅಂದ್ರೆ ಇವಾಗ ಅಟ್ಲೀಸ್ಟ್ ಪರವಾಗಿಲ್ಲ, ಅವಾಗ ಇನ್ನ ತುಂಬಾ ಸೆನ್ಸಿಟಿವ್ ಇತ್ತು. ಬಟ್ ಇನ್ನೊಂದು ನನಗೆ ಬರ್ತಾನೆ ಇನ್ನೊಂದು 3 months ಮತ್ತೆ ಅವ್ನ ಕಲಲ್ಲಿ ನಿಂತ್ಕೊಂಡ್ ಬರ್ತಾನೆ. ಇದೊಂದು ಮಾತ್ರ ಗ್ಯಾರಂಟಿ. ಥ್ಯಾಂಕ್ ಯು.